ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಮ್ಯಾ ಲೈಫ್ ಸ್ಟೈಲ್ ಕನ್ನಡ ವ್ಲಾಗ್ಸ್. ನಾನು ರಮ್ಯಾ. ನಾನಿವತ್ತು ನಿಮ್ ಜೊತೆ ಶೇರ್ ಮಾಡ್ಕೋತಾ ಇರೋದು ನಮ್ಮ ಮನೆಯಲ್ಲಿ ಯುಗಾದಿ ಹಬ್ಬವನ್ನ ಹೇಗೆಲ್ಲ ಆಚರಣೆ ಮಾಡಿದ್ವಿ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗ್ತೀರಾ. ಹಾಗೆ ಯುಗಾದಿ ಹಬ್ಬದ ಶಾಪಿಂಗ್ ವಿಡಿಯೋ ಕೂಡ ಹಾಕಿದೆ. ಯಾರಾದ್ರೂ ನೋಡಿಲ್ಲ ಅಂದ್ರೆ ವಿಡಿಯೋನ ಚೆಕ್ ಮಾಡಿ. ಹಾಗೆ ಏನೆಲ್ಲ ಶಾಪಿಂಗ್ ಮಾಡಿದೀವಿ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗ್ತೀರಾ. ಮೊದಲನೇದಾಗಿ ಸಮ್ಮು ಡ್ರೆಸ್ ಅನ್ನ ತೋರಿಸ್ತಾ ಇದ್ದೀನಿ. ಇಲ್ಲಿ ವಿಡಿಯೋದಲ್ಲಿ ಯಾವ ಡ್ರೆಸ್ ಅನ್ನ ತೋರಿಸಿದಾನೆ ಅದನ್ನೆಲ್ಲ ಸಮ್ಮು ತಗೊಂಡಿರೋದು. ಇದು ರೆಡ್ ಕಲರ್ ಟಿ ಶರ್ಟ್ ಹಾಗೆ ಬ್ಲಾಕ್ ಕಲರ್ದು ಶಾರ್ಟ್ಸ್ ಅನ್ನ ತಗೊಂಡಿದ್ದಾನೆ. ಮತ್ತೆ ಇದು ಚೆಕ್ಸ್ ಶರ್ಟ್ ಅನ್ನ ತಗೊಂಡಿದ್ದಾನೆ. ಬ್ಲೂ ಕಲರ್ ಕಾರ್ಗೋಸ್ ಪ್ಯಾಂಟ್ ಅನ್ನ ತಗೊಂಡಿದ್ದಾನೆ. ಈಗ ನೆಕ್ಸ್ಟ್ ನಾನೇನನ್ನ ತಗೊಂಡಿದ್ದೀನಿ ಅನ್ನೋದನ್ನ ನೋಡ್ತಾ ಹೋಗ್ತೀರಾ. ಇದು ಅಂಬ್ರೆಲಾ ಟಾಪ್ ಅನ್ನ ತಗೊಂಡಿದ್ದೀನಿ. ಹಾಗೆ ಇದೊಂದು ಸೆಟ್ ಡ್ರೆಸ್ ಅನ್ನ ತಗೊಂಡಿದ್ದೀನಿ. ನನಗೆ ಸೆಟ್ ಡ್ರೆಸ್ 1000 ಗೆ ಸಿಕ್ತು. ಹಾಗೇನೆ ಅಂಬ್ರೆಲಾ ಟಾಪ್ 550 ಗೆ ಸಿಕ್ತು. ನೆಕ್ಸ್ಟ್ ಹಸ್ಬೆಂಡ್ ಡ್ರೆಸ್ ಏನೇನ್ ತಗೊಂಡಿದ್ದಾರೆ ಅಂತ ನೋಡ್ತಾ ಹೋಗ್ತೀರಾ. ಡ್ರೆಸ್ ತೋರಿಸು ವಿಡಿಯೋ ಮಾಡ್ತೀನಂತ ಬೇಜಾರಾ? ಹಸ್ಬೆಂಡ್ದು ಡ್ರೆಸ್ಸು ಹಸ್ಬೆಂಡ್ ಫ್ರೆಂಡ್ ಶಾಪಲ್ಲಿ ತೊಗೊಂಡ್ವಲ್ಲ, ಕ್ವಾಲಿಟಿ ವೈಸ್ ತುಂಬಾ ಚೆನ್ನಾಗಿದೆ, ಸಾಫ್ಟ್ ಆಗಿದೆ. ಆ್ಯಕ್ಚುಲಿ ಶರ್ಟು ಈ ಸಮ್ಮರ್ಗೆ ತುಂಬಾ ಚೆನ್ನಾಗಿದೆ. ಈ ಸಮ್ಮರ್ಗೆ ತುಂಬಾ ಸಾಫ್ಟಾಗಿ ಪ್ಯೂರ್ ಕಾಟನಲ್ಲಿ ಬಂದಿದೆ ಶರ್ಟು. ತುಂಬಾ ಚೆನ್ನಾಗಿದೆ. ಪ್ರೈಸ್ ವೈಸ್ ನಮಗೆ ಗೊತ್ತಿಲ್ಲ, ಯಾಕೆಂದರೆ ಟೋಟಲ್ ಪ್ರೈಸ್ ಹಾಕ್ಸ್ಕೊಂಡಿತ್ತು ಅಲ್ಲ ರೀ. ಚೆನ್ನಾಗಿದ್ಯಾ ರೀ? ಕಂಫರ್ಟಬಲ್ ಆಗಿದೆಯಾ? ಚೆನ್ನಾಗಿದೆ. ನೆಕ್ಸ್ಟ್ ಆ್ಯಕ್ಚುಲಿ ಇವರು ಲಾಸ್ಟ್ ಟೈಮ್ ತಾನೇ ಯಾವಾಗ ರೀ ಬಟ್ಟೆ ತೊಗೊಂಡ್ರಲ್ಲ ನೀವು? ಬರ್ಡೇಗೆ ತಾನೇ ಬಟ್ಟೆ ತೊಗೊಂಡಿದ್ರು. ಒಂದು ಸ್ವಲ್ಪ ಭರ್ಜರಿ ಶಾಪಿಂಗ್ ಮಾಡಿದ್ದಾರೆ. ಈಗ ಒಂದು ಟೀ ಶರ್ಟು, ಇದು ಕೂಡ ಮೆಟೀರಿಯಲ್ ವೈಸ್ ನೋಡ್ತಾ ಇದ್ದೀರಾ ಎಷ್ಟು ಸಾಫ್ಟಾಗಿದೆ ಅಂತ. ಇದರಲ್ಲಿ ಕಲರ್ಸ್ ಸಿಗುತ್ತೆ ನಿಮಗೆ. ಕಲರ್ಸ್ ಬೇಕಿದ್ರೂ ನೀವು ಚೂಸ್ ಮಾಡ್ಕೊಂಡು ತೊಗೊಳ್ಬೋದು. ನಾನು ಅಡ್ರೆಸ್ ಹಾಕಿದ್ದೀನಿ. ಪ್ರೈಸ್ ವೈಸು ಕೂಡ ರೀಸನೇಬಲ್ ಅಂತಲೇ ಹೇಳ್ಬೋದು. ತುಂಬಾ ಕಂಫರ್ಟಬಲ್ ಆಗಿರುತ್ತೆ. ಅವರು ಈಗ ಟೈಮ್ ಬಂದು 11:30 ಆಗಿದೆ. ಬಟ್ಟೆ ತೋರಿಸಿ ವಿಡಿಯೋ ಅಪ್ಲೋಡ್ ಮಾಡಬೇಕಂತ ಹೇಳಿದೆ. ಪಾಪ ನಿದ್ದೆ ಬರ್ತಿದೆ ಅವ್ರಿಗೆ. ಹಂಗಿದ್ರೂ ನನಗೆ ವಿಡಿಯೋ ಮಾಡೋದಕ್ಕೆ ಕೋಆಪ್ರೇಟ್ ಮಾಡ್ತಾರೆ. ತುಂಬಾ ಖುಷಿ ಆಗುತ್ತೆ. ಹಾಗೆ ಇದು ನನ್ನ ಫೇವ್ರೆಟ್ ಟೀ ಶರ್ಟು, ನನಗೋಸ್ಕರ ತೊಗೊಂಡಿದ್ದಿದ್ದು ಟೀ ಶರ್ಟು. ಇದು ಕೂಡ ಮೆಟೀರಿಯಲ್ ವೈಸ್ ತುಂಬಾ ಸಾಫ್ಟಾಗಿ ತುಂಬಾ ಚೆನ್ನಾಗಿದೆ. ಕಲರು ಕೂಡ ತುಂಬಾ ಚೆನ್ನಾಗಿದೆ. ವೇರಿಂಗಲ್ಲಿ ತುಂಬ ಕಂಫರ್ಟಬಲ್ ಫೀಲ್ ಮಾಡುತ್ತೆ ಅಲ್ಲ ರೀ? ವೇರ್ ಮಾಡಿದ್ರಾ? ತುಂಬ ಚೆನ್ನಾಗಿ ಅನಿಸ್ತಾ? ಓಕೆ, ನೆಕ್ಸ್ಟ್ ವೇರ್ ಮಾಡಿದಾರಲ್ಲ ಅದೇ. ಇದೊಂದು ಶಾರ್ಟ್ಸ್ ತೊಗೊಂಡ್ರು, ಎಲ್ಲ ಒಟ್ಟಿಗೆ ತೊಗೊಂಡಿದ್ದು. ಅವ್ರದ್ದೇ ಶಾಪಲ್ಲಿ 2 ಧೂಪಗಳನ್ನು ತೊಗೊಂಡ್ವಿ. ಧೂಪ ಓಪನ್ ಮಾಡಿ ತೋರಿಸಿ. ಹಾಗೆಯೇ ಸಮ್ಮುಗೆ ಹ್ಯಾಂಡ್ ಗ್ಲೌಸ್ ಮೀನ್ಸ್ ಸಮ್ಮರ್ ಅಲ್ವಾ, ಈಗ ಬಿಸಿಲಿರುತ್ತೆ, ಸೈಕಲ್ ಹೊಡಿಯೋದಕ್ಕೆ ಹ್ಯಾಂಡ್ಸ್ ಫುಲ್ ಕವರ್ ಆಗೋದಕ್ಕೆ ಗ್ಲೌಸನ್ನು ತೊಗೊಂಡ್ವಿ. ಹಾಗೆ ಒಂದು ಹ್ಯಾಟ್ ತೊಗೊಂಡ್ವಿ ಸಮ್ಮುಗೆ. ಒಂದು ಪರ್ಫ್ಯೂಮ್ ತೊಗೊಂಡ್ವಿ. ಸಮ್ಮು ಎಲ್ಲ ಅಮ್ಮನ ಮನೆಗೆ ತೊಗೊಂಡೋಗಿ ಅಲ್ಲೇ ಬಿಟ್ಟು ಬಂದಿದ್ದಾನೆ. ಹಾಗೆ ಧೂಪ ನೋಡ್ತಾ ಇದ್ದೀರಾ, ಇದು ಒಂದು 20 ರುಪೀಸು, ಒಂದು 40 ರುಪೀಸು ಪ್ಯಾಕು. ಈ ಥರ ಕಡ್ಡಿ ಥರ ಇರುತ್ತೆ. ನಾವು ಹಬ್ಬದ ದಿನ ಹಚ್ಚಿದ್ವಿ, ಯುಗಾದಿ ಹಬ್ಬದ ದಿನ. ತುಂಬಾ ಚೆನ್ನಾಗಿದೆ. ಈ ಥರದಲ್ಲಿ ಇರುತ್ತೆ, ತುಂಬಾ ಚೆನ್ನಾಗಿದೆ. ತುಂಬ ಚೆನ್ನಾಗಿ ಫ್ರೇಗ್ರೆನ್ಸನ್ನು ಕೊಡ್ತಾ ಇತ್ತು. ಆದರೆ ಅವ್ರ ಶಾಪಲ್ಲಿ ಅಷ್ಟೇ ಅನಿಸುತ್ತೆ ಸಿಗೋದು. ಇದು ಮತ್ತೆ ಬೇರೆ ಕಡೆ ಎಲ್ಲಿ ಸಿಗುತ್ತೆ ಅಂತ ನನಗೂ ಕೂಡ ಗೊತ್ತಿಲ್ಲ. ಇತ್ತು, ನೋಡಿ ತೊಗೊಂಡು ಬಂದ್ವಿ. ಇದು ಇನ್ನೊಂದು ಫ್ಲೇವರ್ದು. ಇದು 40 ಪೀಸ್ ಇರುತ್ತೆ, 45 ರುಪೀಸು. ಅದು 20 ಪೀಸ್ ಇರುತ್ತೆ, 20 ರುಪೀಸ್. ಚಾಕ್ಲೇಟಾ ತಿನ್ಕೋತಾ ಇದ್ದಾರೆ. ಚಾಕ್ಲೇಟ್ಸ್ ಥರ ಇದೆ, ಬಿಸ್ಕೆಟ್. ಅವಾಗೆಲ್ಲ ಬಿಸ್ಕೆಟ್ ಬರ್ತಾಯಿತ್ತು ಈ ಥರ ರೌಂಡಿಗೆ. ನೆಕ್ಸ್ಟು ನಾನು ಸೆಟ್ ಡ್ರೆಸ್ ತೊಗೊಂಡಿದ್ದೆ ಅಂತ ಹೇಳಿದ್ನಲ್ಲ, ಅದನ್ನೇ ಯುಗಾದಿ ಹಬ್ಬದ ದಿನ ಹಾಕ್ಕೊಂಡಿದ್ದೆ. ಈ ಥರ ಕಾಣಿಸುತ್ತೆ, ತುಂಬಾ ಚೆನ್ನಾಗಿದೆ. ನನಗೆ 1000 ರುಪೀಸ್ಗೆ ಸಿಕ್ಕಿದ್ದು. ತುಂಬಾ ಕಮ್ಮಿ ಪ್ರೈಸಲ್ಲಿ ಸೆಟ್ ಡ್ರೆಸ್ ಸಿಕ್ಕಿದೆ, ಅದು ನಮ್ಮ ಸೈಜಿಗೆ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿತ್ತು. ಹಾಗೆಯೇ ನಂದು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ, ರಮ್ಯಾ ಲೈಫ್ ಸ್ಟೈಲ್ ವ್ಲಾಗ್ ಅಂತ. ನೀವು ಅಲ್ಲಿ ಕೂಡ ನನ್ನನ್ನು ಫಾಲೋ ಮಾಡ್ಬೋದು. ಮಿನಿ ವ್ಲಾಗ್ಸನ್ನು ಹಾಕ್ತಾಯಿರ್ತೀನಿ, ರೀಲ್ಸನ್ನು ಮಾಡ್ತಾಯಿರ್ತೀನಿ, ರಿವ್ಯೂಸನ್ನು ಮಾಡ್ತಾಯಿದ್ದೀನಿ. ಅಲ್ಲಿ ಕೂಡ ನನ್ನ ಫಾಲೋ ಮಾಡಿ ನನ್ನ ವೀಡಿಯೋಸನ್ನು, ಫೋಟೋಸನ್ನು ಕೂಡ ನೋಡ್ಬೋದು. ಕೆಲವು ಜನಕ್ಕೆ ಲೆಂತಿ ವಿಡಿಯೋ ನೋಡೋಕ್ಕಾಗದವರು ಮಿನಿ ವ್ಲಾಗ್ಸನ್ನು ಹಾಕ್ತಾಯಿರ್ತೀನಿ, ಮಿನಿ ವ್ಲಾಗ್ಸನ್ನು ಕೂಡ ನೋಡ್ಬೋದು. ಈಗ ಯುಗಾದಿ ಹಬ್ಬದ ಇಂದಿನ ದಿನ ಹೇಗೆಲ್ಲ ಪ್ರಿಪ್ರೇಷನ್ ಮಾಡ್ಕೋತಿದ್ದೀವಿ ಅನ್ನೋದನ್ನು ನೋಡ್ತೀರಾ. ಬಾಗಿಲಿಗೆ ತೋರಣ ಕಟ್ಟೋದಕ್ಕೆ ಮಾವಿನ ಸೊಪ್ಪು, ಬೇವಿನ ಸೊಪ್ಪನ್ನು ತಂದಿದ್ರು. ಮಾವಿನ ತೋರಣ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೋತಾ ಇದ್ವಿ. ಹಾಗೆ ಒಂದ್ಸಲಿ ಯೂಟ್ಯೂಬಲ್ಲಿ ನೋಡಿದ್ವಿ ಡಿಸೈನ್ ಆಗಿ ಮಾವಿನ ತೋರಣನ ಹೇಗೆಲ್ಲ ಮಾಡ್ತಾರೆ ಅಂತ. ಅದೇ ರೀತಿಯಾಗಿ ಮಾಡೋಣ ಅಂತ ಹೇಳಿ ನಾನು ಭತ್ತದ ತೆನೆಯ ತೋರಣನ ಹಾಕಿದ್ದೀನಿ.
ಮುಂದೆಗಡೆ ಫ್ರಂಟ್ ಬಾಗಿಲಿಗೆ. ಹಾಗಾಗಿ ನಾರ್ಮಲ್ ತೋರಣ ಹಾಕಿದ್ರೆ ಮುಚ್ಕೊಬಿಡುತ್ತೆ ಅಂತೇಳಿ ಡಿಸೈನಾಗಿ ಮಾಡ್ತಾಯಿದ್ದೀವಿ. ತುಂಬಾ ಈಸಿಯಾಗಿ ಮಾಡ್ಬೋದು, ತುಂಬಾ ಬೇಗ ಮಾಡ್ಬೋದು, ತುಂಬಾ ಚೆನ್ನಾಗಿ ಮಾಡ್ಬೋದು. ಹಾಗೆ ನನ್ನ ಹಸ್ಬೆಂಡ್ ತೋರಿಸ್ತಾರೆ ನೋಡಿ, ಎರಡೂ ಸೈಡು ಮೇಲ್ಗಡೆ ಭಾಗದಲ್ಲಿ ಎರಡೂ ಸೈಡು ಕಡ್ಡಿ ಬಿಟ್ಟ ಹಾಗೆ ಕಟ್ ಮಾಡ್ಕೋಬೇಕು. ತುದಿವರೆಗೂ ಕಟ್ ಮಾಡಿಕೊಂಡು ಮುಂದೆ ಅವರು ತೋರಿಸ್ತಾರೆ ಹೇಗೆಲ್ಲ ಅದನ್ನು ಸುತ್ತಕೊಂಡು ನಾಟ್ ಥರ ಮಾಡ್ಕೋಬೋದು ಅಂತ. ಹಾಗೆಯೇ ಅದರಲ್ಲೇ ಆ್ಯಂಗಿಂಗ್ ಕೂಡ ಬರುತ್ತೆ, ಅದರಿಂದ ದಾರ ಹಾಕ್ಕೊಂಡು ನಾವು ನೀಟಾಗಿ ತೋರಣವನ್ನು ಕಟ್ಕೋಬೋದು. ಇದೇ ನನ್ನ ಐಡಿಯಾ ಅಲ್ಲ, ನಾನು ಯೂಟ್ಯೂಬಲ್ಲಿ ನೋಡಿಕೊಂಡೇ ಮಾಡಿರೋದು. ಮೂರು ಜನ ಸೇರಿ ಮುಂದೆ ಬಾಗಿಲಿಗೆ, ದೇವ್ರ ಮನೆ ಬಾಗಿಲಿಗೆ ತೋರಣವನ್ನು ಮಾಡಿದ್ವಿ. ಹಾಗೆಯೇ ಮಾವಿನ ಸೊಪ್ಪು, ಬೇವಿನ ಸೊಪ್ಪು ಎಲ್ಲ ಕಟ್ಕೊಂಡ್ವಿ. ಹಿಂದಿನ ದಿನವೇ ಎಲ್ಲ ರೆಡಿ ಮಾಡಿಕೊಂಡ್ರೆ ಬೆಳಗ್ಗೆ ನಮಗೆ ಬೇಗ ಪೂಜೆ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ನಾನು ಬೆಳಗ್ಗೆನೇ ಎದ್ದು ದೇವ್ರ ಸಾಮಾನೆಲ್ಲ ತೊಳೆದು ಕೊಟ್ಟೆ. ದೇವ್ರ ಮನೆ ಕ್ಲೀನ್ ಮಾಡಿಕೊಂಡು ಪೂಜೆಯನ್ನು ಮಾಡ್ತಾರೆ ಹಸ್ಬೆಂಡ್, ದೇವರೆಲ್ಲ ಜೋಡಿಸ್ಕೊಂಡು. ಹಾಗಾಗಿ ನಾನು ಹಾಲು ಕಾಯಿಸ್ಕೊಳ್ಳೋಣ, ಸಮ್ಮಗೆ ಲೇಟ್ ಆಗುತ್ತೆ ಅಂತ ಹೇಳಿ ಫಸ್ಟು ನಾನು ಪ್ರತಿ ಹಬ್ಬದಲ್ಲೂ ಹೇಳಿರೋ ಹಾಗೆ ಸ್ಟವ್ ಪೂಜೆ ಮಾಡಿಕೊಂಡು ಆಮೇಲೆ ಹಾಲು ಕಾಯಲಿಕ್ಕೆ ಇಡ್ತೀನಿ. ಹಸ್ಬೆಂಡ್ ಅಲ್ಲಿ ದೇವರ ಮನೆ ಜೋಡಿಸ್ಕೊತಿದ್ದಾರೆ. ಹಾಗೆ ನಾನು ಮುಂದೆ ಹೊಸ್ಲಿಗೆ ರಂಗೋಲಿಯನ್ನು ಹಾಕ್ಕೊಂಡು ಮುಂದೆ ಹೊಸ್ಲಿಗೆ ಅರಿಶಿನ ಕುಂಕುಮವನ್ನೆಲ್ಲ ಇಟ್ಕೊಂಡು ರೆಡಿ ಮಾಡ್ಕೊತೀನಿ. ಅಷ್ಟೊತ್ತಿಗೆ ಎಲ್ಲ ರೆಡಿ ಆದರೆ ದೇವ್ರ ಪೂಜೆ ಮಾಡೋದಕ್ಕಾಗುತ್ತೆ ಅನ್ನೋದಕ್ಕೋಸ್ಕರ ವಿಡಿಯೋ ನೋಡ್ತಾ ಹೋಗಿ. ದೇವ್ರ ಮನೆ ಅಲಂಕಾರ ಆಗಿದೆ. ಈಗ 3 ಜನ ಕೂಡ ಹೊಸ ಬಟ್ಟೆಯನ್ನು ಹಾಕ್ಕೊಂಡು ಬೇವು ಬೆಲ್ಲವನ್ನು ನೈವೇದ್ಯ ಮಾಡಿ ಹಣ್ಣು ಕಾಯನ್ನು ಹೊಡೆದು ಪೂಜೆಯನ್ನು ಮಾಡ್ತಾ ಇದ್ದೀವಿ. ಯುಗಾದಿ ಹಬ್ಬದ ದಿನ 200 ರೂಪಾಯಿ ಆಗಿತ್ತು ಹೂವಿನ ರೇಟು. ನಾನು ಕೇಳಿರೋ ಹಾಗೆ
ಅದೇ ರೇಟು ಹೈಯೆಸ್ಟ್ ಅಂತಾನೆ ಹೇಳ್ಬೋದು. 200 ರೂಪಾಯಿ ಮಾರು ಹೂ ಕೊಟ್ಟು ನಾವು ತಂದೇ ಇರ್ಲಿಲ್ಲ. ಅದು ಮನೆ ಹತ್ರದ ಶಾಪ್ಗಳಲ್ಲ, ಮಾರ್ಕೆಟ್ ಅಲ್ಲೇ 200 ರೂಪಾಯಿ ಇತ್ತು ರೇಟು. ಇನ್ನು ಮನೆ ಹತ್ರ 250 280 ಎಲ್ಲ ಮಾರ್ತಿದ್ರು ಅನ್ಸುತ್ತೆ. ನಾವೊಂದ್ 2 ಮಾರು ಹೂ ತಗೊಂಡ್ ಬಂದು ಪೂಜೆ ಮಾಡಿದ್ವಿ. ಪೂಜೆಯನ್ನೆಲ್ಲ ಮುಗಿಸಿ ಈಗ ಬೇವು ಬೆಲ್ಲವನ್ನ ತಿಂತಾ ಇದೀವಿ. ಎಷ್ಟೊಂದ್ ಜನ ಬೇವು ಬೆಲ್ಲ ಅಂದ್ರೆ ಬೇವಿನ ಎಲೆನ ಹಾಕ್ತಾರೆ. ಬೇವಿನ ಎಲೆ ಅಲ್ಲ, ಬೇವಿನ ಹೂವು ಅಂತ ಬರುತ್ತೆ ವೈಟ್ ಕಲರ್ ಅಲ್ಲಿ. ಬೇವಿನ ಮರದ ತುದಿಯಲ್ಲಿರುತ್ತೆ ಬೇವಿನ ಹೂವು ಅಂತ. ಹೂವಿಗೆ ಬೆಲ್ಲವನ್ನ ಸೇರಿಸಿ ನೈವೇದ್ಯವಾಗಿ ಇಟ್ಟು ನಾವು ಅದನ್ನ ತಿನ್ಬೇಕು. ಒಳ್ಳೇದು, ಆರೋಗ್ಯ ದೃಷ್ಟಿಯಲ್ಲೂ ಒಳ್ಳೇದು. ಹಾಗೆ ಆಗಿನ ಕಾಲದಿಂದ ಮಾಡ್ಕೊಂಡು ಬಂದಿದ್ದಾರೆ. ಬೇವು ಅಂದ್ರೆ ಕಷ್ಟ, ಬೆಲ್ಲ ಅಂದ್ರೆ ಸುಖ. ಎರಡೂ ಸಮವಾಗಿ ನಮ್ಮ ಜೀವನದಲ್ಲಿ ಬರ್ಲಿ ಅನ್ನೋದು ಬೇವು ಬೆಲ್ಲ ತಿನ್ನೋ ಉದ್ದೇಶ ಆಗಿರುತ್ತೆ. ಬೇವನ್ನ ತಿಂದು ಅರಗಿಸ್ಕೊಂಡ್ರೆ ಬೆಲ್ಲದ ಸಿಹಿ ಖುಷಿ ಸಿಗುತ್ತೆ ಅನ್ನೋ ನಂಬಿಕೆ ಇದೆ. ಈಗ ನಾನು ಫ್ರಂಟ್ ಬಾಗ್ಲಲ್ಲಿ ಹೇಗೆ ತೋರಣ ಹಾಕಿದೀವಿ ಅನ್ನೋದನ್ನ ನೋಡ್ತಾ ಇದ್ದೀರಾ. ಹಾಗೆ ರಂಗೋಲಿಯನ್ನ ಹಾಕಿದೀನಿ. ಕಲರ್ ರಂಗೋಲಿ ಹಾಕ್ಲಿಲ್ಲ, ವೈಟ್ ಕಲರ್ ಅಲ್ಲೇ ಚೆನ್ನಾಗಿ ಕಾಣಿಸುತ್ತೆ ಅಂತ. ಹಾಗೇನೆ ನಾನು ಮನೆ ಮುಂದೆ ಅರ್ಶನವನ್ನ ತಾರಿಸಿದೀನಿ. ಆಗಿನ ಕಾಲದಲ್ಲಿ ಹಬ್ಬದ ದಿನ ವಾರಗಳಲ್ಲಿ ಸಗಣಿಯನ್ನ ಸಾರಿಸಿ ರಂಗೋಲಿಯನ್ನ ಹಾಕ್ತಾ ಇದ್ರು. ಲಕ್ಷ್ಮಿ ವಾಸಿಸುತ್ತೆ, ಲಕ್ಷ್ಮಿ ನೆಲೆಸುತ್ತೆ ಅನ್ನೋ ನಂಬಿಕೆ ಇತ್ತು. ಈಗಿನ ಕಾಲದಲ್ಲಿ ನಾವು ಸಗಣಿಯನ್ನ ತರಕ್ಕೂ ಆಗಲ್ಲ, ಮನೆ ಮುಂದೆ ಜಾಗನೂ ಇರೋದಿಲ್ಲ, ರಂಗೋಲಿ ಬಿಡೋದಕ್ಕೂ ಆಗಲ್ಲ. ಹಾಗಾಗಿ ಮನೆ ಹತ್ರನೇ ಸ್ವಲ್ಪ ಹೊಸ್ಲು ಮುಂಭಾಗದಲ್ಲಿ ಅರಿಶಿನವನ್ನ ತಾರಿಸ್ಕೊಂಡು ಅದ್ರ ಮೇಲೆ ರಂಗೋಲಿಯನ್ನ ಬಿಡ್ಬೇಕು. ವಾರದ ದಿನ ಹಬ್ಬದ ದಿನ ಈ ತರ ಮಾಡಿದ್ರೆ ಲಕ್ಷ್ಮಿ ಮನೆಗೆ ಬರುತ್ತೆ ಅನ್ನೋ ನಂಬಿಕೆ ಇದೆ. ಪೂಜೆ ಎಲ್ಲ ಆದ್ಮೇಲೆ ಸಮ್ಮುದು ಫೋಟೋಸ್ ತೆಗೆದ್ವಿ. ಸ್ವಲ್ಪ ನಾವೇನು ಫೋಟೋಸ್ ಅಷ್ಟಾಗಿ ತೆಕ್ಕೊಳ್ಳೋದಿಲ್ಲ. ಅದಾದ್ಮೇಲೆ ಟಿಫನ್ನಿಗೆ, ಊಟಕ್ಕೆ, ಹಬ್ಬಕ್ಕೆ ಮನೆಗೆ ಬನ್ನಿ ಅಂತ ಅಪ್ಪ ಅಮ್ಮ ಹೇಳಿದ್ರು. ಹಾಗಾಗಿ ಪ್ರತಿ ಸತಿ ನಮ್ಮ ಮನೇಲೆ ಮಾಡ್ತೀವಲ್ಲ, ಅಪ್ಪ ಅಮ್ಮನ ಮನೆಗೆ ಹೋಗೋಣ ಅಂತ ಬಂದಿದೀವಿ. ಅಮ್ಮ ಬೆಳಗ್ಗೆ ಟಿಫನ್ಗೆ ಇಡ್ಲಿ ಚಟ್ನಿಯನ್ನ ಮಾಡಿದ್ರು. ಮಧ್ಯಾಹ್ನಕ್ಕೆ ನೋಡ್ತಾ ಇದ್ದೀರಾ, ಹೋಳಿಗೆನ ಮನೆಯಿಂದ ಮಾಡಿರ್ಲಿಲ್ಲ, ಅಂಗಡಿಯಿಂದ ತಂದಿದ್ವಿ. ಕಾಯಿ ಹೋಳಿಗೆ ಹಾಗೆ ಬೇಳೆ ಹೋಳಿಗೆನ ತಂದಿದ್ವಿ. ವಡೆಯನ್ನ ಮಾಡಿದ್ರು. ಕಡಲೆಕಾಳು, ಬಾಳೆಕಾಯಿ ಹಾಕಿ ಗೊಜ್ಜು, ಪುಳಿಯೋಗರೆ, ಅನ್ನ, ಸಾಂಬಾರನ್ನ ಮಾಡಿದ್ರು. ನಾವೇ ಒಬ್ಬಟ್ಟನ್ನ ಯಾವಾಗ್ಲೂ ಮಾಡ್ಕೋತಿದ್ವಿ. ಈ ಸಲ ಸ್ವಲ್ಪ ಓಡಾಟ ಜಾಸ್ತಿ ಆಯ್ತು. ಹಾಗಾಗಿ ಅಮ್ಮ ಒಬ್ಬರೇ ಒಬ್ಬಟ್ಟು ಮಾಡಕ್ಕಾಗೋದಿಲ್ಲ ಅಂತ ಹೇಳಿ ಬೇಡ ತರ್ಸ್ಬಿಡೋಣ ಹೊರಗಡೆಯಿಂದ ಅಂತ ಹೇಳಿ ತರ್ಸಿದ್ವಿ. ಹಸ್ಬೆಂಡ್ಗೆ ಸಮ್ಮುಗೆಲ್ಲ ಬೇಳೆ ಹೋಳಿಗೆ ಆಗ್ಬೇಕು, ನನಗೆ ಅಪ್ಪ ಅಮ್ಮ ತಮ್ಮಂಗೆಲ್ಲ ಕಾಯಿ ಹೋಳಿಗೆ ಆಗ್ಬೇಕು. ನಮ್ಮ ಮನೇಲಿ ಯಾವಾಗ್ಲೇ ಹೋಳಿಗೆ ಮಾಡಿದ್ರು 2 ಹೋಳಿಗೆನ ಒಟ್ಟಿಗೆ ಮಾಡ್ತೀವಿ. ಹಾಗೆ ಸಮ್ಮು ತಮ್ಮ ಇದ್ನಲ್ಲ, ಅವನೇನಾದ್ರೂ ರೇಗಿಸ್ತಾ ಇರ್ತಾನೆ, ಅವನ ಜೊತೆ ಜಗಳಕ್ಕೆ ನಿಂತಿರ್ತಾನೆ, ಜಗಳ ಆಡ್ತಾ ಇರ್ತಾನೆ. ಅದನ್ನು ಕೂಡ ನೋಡಿದ್ವಿ. ಹಾಗೇನೆ ಹಸ್ಬೆಂಡ್ ಫ್ರೆಂಡ್ ಜಂತನಗರದಲ್ಲಿದ್ದಾರೆ, ಅವ್ರನ್ನ ಮಾತಾಡ್ಸ್ಕೊಂಡ್ ಬರೋಣ ಅಂತ ಅವ್ರ ಮನೆಗೆ ಬಂದಿದ್ವಿ ಹಬ್ಬದ ದಿನ ಸಂಜೆ. ಹಾಗೇನೆ ಇಲ್ಲೊಂದು ಕಾರ್ಟು, ಸ್ವೀಟು, ಸಮೋಸ, ಕಚೋರಿ ಎಲ್ಲ ಮಾಡ್ತಾರಂತೆ. ನಂಗೂ ಕೂಡ ಗೊತ್ತಿರ್ಲಿಲ್ಲ. ತುಂಬಾನೇ ಚೆನ್ನಾಗಿರುತ್ತೆ, ತುಂಬಾ ಫೇಮಸ್ ಅಂತ ಹೇಳಿದ್ರು. ಹಾಗಾಗಿ ನಾವು ಏನಾದ್ರು ತಗೊಂಡ್ ಹೋಗೋಣ ಸ್ವೀಟ್ ಮನೆಗೆ ಅಂತ ಹೇಳಿ ಬಂದಿದ್ವಿ. SS ಸಮೋಸ ಸೆಂಟರ್ ಅಂತ ಸಮೋಸ, ಕಚೋರಿ, ಮಿಕ್ಸ್ಚರ್ಗಳು, ಸ್ವೀಟ್ಗಳು ನೀವು ಡಿಸ್ಪ್ಲೇಲಿ ನೋಡ್ತಾ ಇದ್ದೀರಲ್ವಾ. ಜಾಮೂನು, ಡ್ರೈ ಜಾಮೂನು, ಮಿಲ್ಕ್ ಕೇಕು, ಮೈಸೂರು ಪಾಕು, ಜಿಲೇಬಿ, ಜಾಂಗೀರು, ಬಾದುಷಾ, ಹೀಗೆ ಮಿಕ್ಸ್ಚರ್ಗಳು ಕೂಡ ಸಿಗುತ್ತೆ. ನಾವು ಸ್ವಲ್ಪ ಬಾದುಷಾನ ತಗೊಂಡು ಹೊರಟ್ವಿ. ನಮ್ಮ ಮನೆಯ ಯುಗಾದಿ ಹಬ್ಬವನ್ನ ಹೀಗೆ ಸಿಂಪಲ್ ಆಗಿ ಆಚರಣೆ ಮಾಡಿದೀವಿ. ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ನಾನು ಯಾವುದೇ ವಿಡಿಯೋ ಹಾಕಿದ್ರು ನೋಟಿಫಿಕೇಶನ್ ಬರುತ್ತೆ. ನನ್ನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಖುಷಿಯಾಗಿರಿ. ನಮಸ್ಕಾರ.